ರಾಜ್ಯ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದೀಗ ನಾಗೇಂದ್ರ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತದೆ. ಇಡಿ ಅವರನ್ನ ಕಸ್ಟಡಿಗೆ ತಗೊಂಡಿತ್ತು. ಮಾಜಿ ಸಚಿವ ನಾಗೇಂದ್ರ ಅವರ ಇಡಿ ಕಸ್ಟಡಿ ಇವತ್ತು ಅಂತ್ಯ ಆಗ್ತದೆ. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅವ್ರನ್ನ. ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಬೇಕಾದ್ರೆ ಮತ್ತೆ ಕೇಳುವ ಸಾಧ್ಯತೆ ಇದೆ. ನಾಗೇಂದ್ರ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈಗ ನಾಗೇಂದ್ರ ಅವ್ರನ್ನ, ಮಾಜಿ ಸಚಿವ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ಕಸ್ಟಡಿ ಅವಧಿ ವಿಸ್ತರಿಸುವಂತೆ ಮನವಿ ಮಾಡೋ ಸಾಧ್ಯತೆ ಇದೆ. ಅವರಿಗೆ ಹೆಚ್ಚುವರಿ ತನಿಖೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಕೇಳ್ತಾರೆ ಮತ್ತೆ ನ್ಯಾಯಾಧೀಶರ ಮುಂದೆ. ಇನ್ನೊಂದು 4 ದಿನ ಕೊಡಿ ಅಂತನೋ 6 ದಿನ ಕೊಡಿ ಅಂತಲೋ ಕೇಳ್ತಾರೆ. ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ, ನ್ಯಾಯಾಧೀಶರ ವಿವೇಚನೆಗೆ. ಇದರ ನಡುವೆ ಆರಂಭದಲ್ಲಿ ಕೊಟ್ಟಂತಹ ಇಡಿ ಕಸ್ಟಡಿ ಇವತ್ತಿಗೆ ನಾಗೇಂದ್ರ ಅವರಿಗೆ ಅಂತ್ಯ ಆಗ್ತದೆ. ಹಾಗಾಗಿ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಹೆಚ್ಚುವರಿ ತನಿಖೆ ಅಗತ್ಯ ಇದ್ರೆ ಅವ್ರನ್ನ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಇದರ ನಡುವೆ SIT ಇನ್ನೊಂದು ಕಡೆ ತನಿಖೆಯನ್ನು ನಡೆಸ್ತಾ ಇದೆ. ಇಡಿ ಅವ್ರ ಮನೆಯನ್ನ ಜಾಲಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ವಿಚಾರಣೆಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಲಾಜಿಲ್ದೆ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದುಕೊಂಡಿತ್ತು. ಕೋರ್ಟ್ ಕೂಡ ಅವ್ರನ್ನ ಒಂದು ಕಸ್ಟಡಿಗೆ ಕೊಟ್ಟಿತ್ತು. ಆ ಕಸ್ಟಡಿ ಇವತ್ತು ಅಂತ್ಯ ಆಗಿದೆ. SIT ಕೂಡ ಮಗದೊಂದು ಕಡೆ ವಿಚಾರಣೆಯನ್ನ ನಡೆಸ್ತಾ ಇದೆ. ಅವ್ರು ಯಾರೋ ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕಿಸ್ಕೊಂಡು ಕ್ಯಾಶ್ ಕೊಟ್ಟು ಅವ್ರಿಗೆ 5-5 ಸಾವಿರ ಕಮಿಷನ್ ಕೊಟ್ಟಿದ್ರಂತೆ. ಅದೇ ಅವರೆಲ್ಲ ಆ ಮೂಲವನ್ನ ಕೆದಕ್ತಾ ಇದ್ದಾರೆ. ಇಡಿ ಇನ್ನೊಂದು ರೀತಿಯ ಒಂದು ತನಿಖೆಯನ್ನ ಮಾಡ್ತಾ ಇದೆ. ಇದರ ನಡುವೆ ನಾಗೇಂದ್ರ ಅವ್ರನ್ನ ಮತ್ತೆ ಕಸ್ಟಡಿಗೆ ಕೊಡುತ್ತಾ ಅಥವಾ ಹೇಗೆ, ಇದು ಕುತೂಹಲ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಕರೆದುಕೊಂಡು ಹೋಗಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಹೆಚ್ಚುವರಿ ತನಿಖೆಗೆ ಮತ್ತೆ ನಾಗೇಂದ್ರ ಅವ್ರನ್ನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ. ವಿಜಯ, ಈಗಾಗಲೇ 11 ದಿನಗಳ ಕಾಲ ಇಡಿ ಅವರು ತಮ್ಮ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ ಬಾರಿಯ ನಾಗೇಂದ್ರ ಪರ ವಕೀಲರು ಕೋರ್ಟ್ ನಲ್ಲಿ ಪ್ರಬಲವಾದಂತಹ ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಈ ಒಂದು ಇಡಿ ಕಾಯ್ದೆ ಸೆಕ್ಷನ್ 17 ಪ್ರಕಾರ ಕಸ್ಟಡಿಗೆ ಕೊಡೋದಕ್ಕೆ ಬರೋದಿಲ್ಲ. ಈಗ ತಾನೇ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಹೀಗಾಗಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ಇಡಿ ಪರ ವಕೀಲರು ಪ್ರಸನ್ನ ಕುಮಾರ್ ಒಂದಷ್ಟು ಆಕ್ಷೇಪಗಳನ್ನ ಎತ್ತಿದ್ರು. ಇಲ್ಲಿವರೆಗೂ ಕೂಡ ವಿಚಾರಣೆ ವೇಳೆ ನಾಗೇಂದ್ರ ಯಾವೊಂದು ವಿಚಾರವನ್ನ ಹೇಳ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ತನಿಖೆಗೆ ಸಹಕಾರವನ್ನ ಕೊಡ್ತಿಲ್ಲ. ಹೀಗಾಗಿ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಮೊದಲ ಬಾರಿ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 6 ದಿನ, ಮತ್ತೆ ಈಗ 5 ದಿನಗಳ ಹಿಂದೆ ಒಟ್ಟು 11 ದಿನ ಈಗಾಗಲೇ ಪೊಲೀಸ್ ಕಸ್ಟಡಿ ಮುಗಿದಿದೆ. ಸಾಮಾನ್ಯವಾಗಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬಹುದು. ಹೀಗಾಗಿ ಇಂದು ಕೂಡ ಇಡಿ ಅಧಿಕಾರಿಗಳು ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ, ವಿಚಾರಣೆ ಬಾಕಿ ಇದೆ. ತನಿಖೆಯ ವೇಳೆ ನಾಗೇಂದ್ರ ಯಾವ ವಿಚಾರಗಳನ್ನ ಕೂಡ ಬಾಯ್ ಬಿಡ್ತಿಲ್ಲ. ಮತ್ತೆ ನಿಗಮದಲ್ಲಿ ಅಕ್ರಮ ನಡೆದಿರ್ತಕ್ಕಂತಹದ್ದು ಇವರ ಮೂಗುನೇರಕ್ಕೆ ನಡೆದಿದೆ. ಹೀಗಾಗಿ ಎಲ್ಲೆಲ್ಲಿ ಹಣ ಹೋಗಿದೆ ಇದೆಲ್ಲವನ್ನ ಮಾಹಿತಿಯನ್ನ ತೆಗೆಯಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಕೂಡ ಇವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ ಕೇಸ್ ಕಸ್ಟಡಿಗೆ ಕೊಡ್ಲಿಲ್ಲ ಅನ್ನೋದೇ ಆದ್ರೆ ಇವತ್ತಿನಿಂದ ಮಾಜಿ ಸಚಿವ ನಾಗೇಂದ್ರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು.